Namoga Sagar. Welcome to my channel. ಬೆಳಗ್ಗೆ 6:30 in the morning. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದೋರೆ ಬೀಚ್ ಹತ್ರ ಬಂದ್ವಿ ಬಿಕಾಸ್ ನಾಳೆ ಹೊರಡ್ತೀವಿ. ಈ ವ್ಯೂನ ಎಂಜಾಯ್ ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾರೆ. ಫೀಲ್ ಸೋ ಗುಡ್. ಬೆಳಗ್ಗೆನೆ ಅಲೆಗಳ ಶಬ್ದ, ಟ್ರಾವೆಲ್ ಮಾಡ್ತಾನೆ ಇರಬೇಕು ಅಂತ ಅನ್ನಿಸ್ತದೆ. ಓನೆ ಬಂಗಾರಿ. ನನ್ನ ಮಗಳು ಈಗ ತಾನೇ ಇನ್ನು ಪುಟ್ಟ ಹೆಜ್ಜೆಗಳನ್ನು ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಆದಷ್ಟು ಅವಳನ್ನು ಇಬ್ಬರು ಕೈ ಹಿಡ್ಕೊಂಡು ನಡೆಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಈ ಅನುಭವಗಳೆಲ್ಲ ಅವಳಿಗೆ ಎಷ್ಟು ಖುಷಿ ಕೊಡ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಮಗಂತೂ ಇದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿ ಉಳಿದಿರುತ್ತೆ. ಒಂದು ಮಗು ಕೊಡೋ ಖುಷಿ ಬಹುಶಃ ಯಾರ ಕೈಲೂ ಕೊಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಗಂಡ ಹೆಂಡತಿ ಮಗು, ಈ ಸಂಬಂಧ ಎಷ್ಟು ಚಂದ ಅಲ್ಲ. ಥ್ಯಾಂಕ್ ಯು. ಬಂದರು ಯಾರು? ಹೆಂಗಿದೆ? ಯಾರಿದು? ಅವು ನೀನೆಲ್ಲಿ? ಅಲ್ಲ, ಯಾರು ಕೊಟ್ಟಿದ್ದು ಕಂದ ಇದು? ಯಾರು ಕೊಟ್ಟಿದ್ದು? ಡಾ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಸೊ ಇವತ್ತು 3rd day in ಬಂಗಾರಂ.
ವೃತ್ತಿ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾಳೆ. ತುಂಬ ಟ್ರೈ ಮಾಡ್ತಾಳೆ ನಡೆಯೋದಕ್ಕೆ ಅಂತ. ಎಲ್ಲನೂ ಟೈಮ್ ತೊಗೊಳುತ್ತೆ. ಪ್ರತಿಯೊಂದು ಮೈಲ್ ಸ್ಟೋನ್ ಅಲ್ವಾ ಮಕ್ಳದು. ಅವಳು ಒಂದೊಂದು ಹೆಜ್ಜೆಯಲ್ಲೂ ನಮಗೆ ಆನಂದನೇ. ಮೊದಲು ದೇಗ್ತವೆ, ಈಗ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾವೆ. ಅವಳ ಜೊತೆ ಆಟ ಆಡೋದು ಅಷ್ಟೇ ಖುಷಿ. ತುಂಬ ತರಲೆ ಆಗಿದ್ದಾಳೆ, ಅಷ್ಟೇ ಖುಷಿ ಕೊಡ್ತಾಳೆ, ತಾನೂ ಖುಷಿಯಾಗಿರ್ತಾಳೆ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಗಾಡ್. ಇನ್ನು ಬೀಚ್ಗೆ ಹೋಗೋಣವಾ ಅಥವಾ ಡು ಯು ವಾಂಟ್ ಟು ಟೇಕ್ ರೆಸ್ಟ್? ಹೋಗಿ ಟಾಟಾ ಹೇಳು ಪ್ರೀತಿ. ಜಿಜ್ಜಿಲ್ ಆಟ ಆಡ್ತೀನಿ ನಾನು, ಆಮೇಲೆ ಸಿಗೋಣ. ಈ ದಿನ ತುಂಬ ಸ್ಪೆಷಲ್ ಬಿಕಾಸ್ ಇವತ್ತು ಮದರ್ಸ್ ಡೇ ಕೂಡ ಆಗಿದೆ. ನನಗೆ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಟೈಮ್ ಸಿಕ್ತು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಕೀರ್ತಿ ನನಗೆ ಒಂದು ಗಿಫ್ಟ್ ಮಾಡಿದ್ರು, ಅದ್ರ ಮೇಲೆ ಬೆಸ್ಟ್ ಮಾಮ್ ಅಂತ ಬರೆದಿತ್ತು. ಜಗತ್ತಲ್ಲಿರೋ ಎಲ್ಲ ತಾಯಂದಿರೂ ಬೆಸ್ಟ್ ಮಾಮೇ ಅಲ್ವಾ. ಎಲ್ಲ ಖುಷಿ ದುಃಖಗಳ ಮಧ್ಯೆ ನಿಸ್ವಾರ್ಥದಿಂದ ಪ್ರತಿದಿನ ಮಕ್ಕಳಿಗಾಗಿ ದುಡಿತಿರೋ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ನಿಮ್ಮಿಂದ ನಾವು ವೆಲ್ಕಮ್ ಬ್ಯಾಕ್ ಟು ಡೇ 4. ನಾವು ರೆಸಾರ್ಟ್ ಖಾಲಿ ಮಾಡೋ ಸಮಯ ಬಂದೇ ಬಿಡ್ತು. ಸೊ ಈಗ ನಮ್ಮ ಲಗೇಜ್ ಎಲ್ಲ ಬಗ್ಗಿಲಿ ಹಾಕ್ಕೊಂಡು ಹೊರಟಿದ್ದೀವಿ ದ ಕೋರಲ್ ಪರ್ಲ್ ರೆಸಾರ್ಟ್ಗೆ ಟಾಟಾ ಹೇಳ್ತಾ. ಸರಿ, ಓಕೆ, ಟ್ರೈ ಮಾಡಿ. ಟಾಟಾ ಸಮುದ್ರದಲ್ಲಿ ತೇಲಿ ಆಕಾಶದಲ್ಲಿ ಹಾರಿ ನೂರೂರು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನಿಸ್ಬಿಡ್ತು. ಸೊ ಫೈನಲಿ ವಿ ಲ್ಯಾಂಡೆಡ್ ಇನ್ ಬ್ಯಾಂಗಲೂರ್ ಆ್ಯಂಡ್ ನಮಸ್ಕಾರ ಬೆಂಗಳೂರು.
2:30 ರೀಚ್ ಆಗಬೇಕಾಗಿದ್ದು ಫ್ಲೈಟಲ್ಲಿ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಜಾಸ್ತಿ ಆಯಿತು. ಏನು ಇಶ್ಯೂ ಇತ್ತೋ ಗೊತ್ತಿಲ್ಲ, ಮೇ ಬಿ ಕ್ಲೈಮೆಟಿಕ್ ಇಶ್ಯೂ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮೇಲೆ ರೌಂಡ್ ಹೊಡೆದು ಫ್ಲೈಟು 3 o'clock ಲ್ಯಾಂಡ್ ಆದ್ವಿ. ಬಂದು ಕ್ಯಾಬ್ ಬುಕ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹಸುವಾಗ್ಬಿಟ್ಟಿದೆ. ಇಲ್ಲೇ ಕಾಫಿ ಶಾಪಲ್ಲಿ ಬಿಸಿನೀರು ಇಸ್ಕೊಂಡು ಅವಳಿಗೂ ಹಾಲು ಮಾಡಿದ್ದೀವಿ. ಬಟ್ ಕ್ಯಾಬಲ್ಲಿ ಕೂತ ಮೇಲೆ ಕುಡ್ಸೋಣ ಒಂದೇ ಸತಿ ಅಂತ, ಕಂಫರ್ಟಬಲ್ ಆಗಿರ್ತಾಳೆ. ಸೊ ದಟ್ಸ್ ಇಟ್, ಎಂಡ್ ಆಫ್ ಅವರ್ ಟ್ರಿಪ್. ಲಕ್ಷದ್ವೀಪ್ಗೆ ಬಾಯ್ ಬಾಯ್ ಹೇಳಿ ಈಗ ಮನೆಗೆ ಹೊರಟಿದ್ದೀವಿ. ಫೈನಲಿ ಅವರ್ ಕ್ಯಾಬ್ ಹ್ಯಾಸ್ ಅರೈವ್ಡ್. ಹೊರಟಿದ್ದೀವಿ. Let's see how much time it will take. Yes. Is it? ಎಷ್ಟಾಯಿತು?